ನೋಡಿ, ಒಂದಿಷ್ಟು ಸರ್ಕಾರಗಳು ಮಾಡುವಂಥ ಎಡವಟ್ಟುಗಳು, ಇನ್ನೊಂದು ಕಡೆಗೆ ಪೊಲೀಸ್ ಇಲಾಖೆಯ ಪೊಲೀಸ್ ಖಾಕಿಯ ಭಯ ಇಲ್ಲದೆ ಮಾಡ್ತಾ ಇರುವಂಥ ಪುಂಡಾಟಿಕೆಗಳು. ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ, ಆದರೆ ಭಯ ಅಂತೂ ಪೊಲೀಸರದಿಲ್ಲ ಅನ್ನುವಂಥದ್ದು ಸ್ಪಷ್ಟ ಚಿತ್ರಣ ಅಂತೂ ಕಾಣಿಸ್ತಾ ಇದೆ. ಯಾಕೆ ಬೆಳವಣಿಗೆ ನಡೀತಾ ಇದೆ ಬೆಂಗಳೂರಿನಲ್ಲಿ? ಒಬ್ಬರು ಚಾಕು ಹಿಡ್ಕೊಂಡು ಬರ್ತಾರೆ, ಇನ್ನೊಬ್ರು ಮಚ್ ಹಿಡ್ಕೊಂಡು ಬರ್ತಾರೆ, ಲಾಂಗ್ ಹಿಡ್ಕೊಂಡು ಬರ್ತಾರೆ, ಕಂಡಲ್ಲೆಲ್ಲ ಹೊಡೆದಾಡ್ತಾರೆ, ಇನ್ನೊಂದು ಕಡೆಗೆ ತಮ್ಮ ಪೌರತ್ವವನ್ನು ತೋರಿಸೋ ರೀತಿಯಲ್ಲಿ ಆಡ್ತಾರೆ. ಯಾರಿಗೆ ಹೇಳೋಣ ಇವರು ಪ್ರಾಬ್ಲಮನ್ನು? ಸರ್ಕಾರ ಕೇಳಿಸ್ಕೊಳ್ಳುತ್ತಾ? ಕೇಳಿಸ್ಕೊಳ್ಳ. ಗೃಹ ಇಲಾಖೆ ಕೇಳಿಸಿಕೊಳ್ಳುತ್ತಾ? ಕೇಳಿಸಿಕೊಳ್ಳಲ್ಲ. ಕ್ರಮ ತಗೊಳ್ತೀವಿ, ಇದೊಂದೇ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಕದಂಬ ಅಟ್ಟಹಾಸ ಅಂತೆ. ಹೆಸರು ಮಾತ್ರ ಕದಂಬ. ಏನ್ರಿ ಅಂತ ಹೆಸರಿಟ್ಕೊಂಡ್ಬಿಟ್ಟು ಮಾಡ್ತಾ ಇರುವಂತ ಅಟ್ಟಹಾಸ ನೋಡಿ. ಕುಡಿದ ಮತ್ತಲ್ಲಿ ಸಿಕ್ಕವರ ಜೊತೆಗೆ ಗಲಾಟೆ, ಚಾಕು ಇರಿತ. ಇಂದಿರಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ತಡರಾತ್ರಿ ಆಗಿರುವಂತಹ ಘಟನೆ ಇದು. ಕುಡಿದು ಡ್ರ್ಯಾಗರ್ ಹಿಡಿದು ಏರಿಯಾದಲ್ಲಿ ಪುಂಡಾಟವನ್ನ ಮಾಡಿದ್ದಾನೆ. ಪಾನಿಪುರಿ ಅಂಗಡಿಯವರ ಜೊತೆಗೆ ಕಿರಿಕ್ ಮಾಡಿದ್ದಾನೆ. ಒಟ್ಟು 5 ಮಂದಿಗೆ ಚಾಕು ಇರಿದಿದ್ದಾನೆ ಈ ರೌಡಿ ಶೀಟರ್ ಕದಂಬ. ಇತ್ತೀಚೆಗಷ್ಟೇ ಜೈಲಿನಿಂದ ರಿಲೀಸ್ ಆಗಿದ್ದಾನೆ. ಫ್ರಸ್ಟ್ರೇಷನಿಗೋಸ್ಕರನ ಯಾವುದೋ ಒಂದು ಏನೇ ಇರಲಿ ತಾನೇನು ಅನ್ನೋದನ್ನ ತೋರ್ಸಕ್ಕೋಸ್ಕರ ಈ ರೀತಿ ಅನ್ನೋದಾದ್ರೆ ಅವರೆಲ್ಲ ಸೇರ್ಕೊಂಡು ಹಂಗೆ ಮಾಡ್ಬೇಕು ಇವನಿಗೆ, ಈ ರೌಡಿ ಶೀಟರ್ಗೆ. ಜೈಲಿಗೆ ಹೋಗಿ ಬಂದ ನಂತರವೂ ಕೂಡ ಅವ್ರಿಗೆ ಯಾವ ಭಯನೂ ಇಲ್ಲ ಅನ್ನೋದಾದ್ರೆ ಜೈಲಿನಲ್ಲಿ ಸಿಗ್ತಾ ಇರುವಂತ ಆ ಉಪಚಾರಗಳೇ ಅದು ರಾಜೋಪಚಾರಗಳು. ಅದರ ಪರಿಣಾಮಗಳು ಇವೆಲ್ಲ ಇರೋದು. ಅಲ್ಲಿ ನಿಜವಾಗಿಯೂ ಕೂಡ ಶಿಕ್ಷೆಯನ್ನು ಅನುಭವಿಸೋದಾಗಿದ್ದಿದ್ರೆ ಅವನಿಗೆ ಮಾಡಿರುವಂಥ ತಪ್ಪಿನ ಅರಿವಾಗ್ತಾ ಇತ್ತು. ಅಲ್ಲಿ ಆರಾಮಾಗಿ ಸುಖದ ಸುಪ್ಪತ್ತಿನಲ್ಲಿ ಇದ್ಕೊಂಡು ಬೇಕಾಗಿದ್ದೆಲ್ಲ ಸವಲತ್ತುಗಳು ಸಿಗ್ತಾವಲ್ಲ, ಅದರ ಪರಿಣಾಮವಾಗಿ ಅವನಿಗೇನು ಜೈಲಿಗೆ ಹೋಗಿ ಬಂದಂಗಲ್ಲ, ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಬಂದಿದ್ದೀನಿ, ಮತ್ತೆ ಬಂದಮೇಲೆ ನಾನು ಅಟ್ಟಹಾಸ ಶುರು ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಇದು. ಜೈಲಿಗೆ ಹೋಗಿ ಬಂದ ನಂತರ ಈ ರೀತಿಯಾಗಿ 5 ಜನಕ್ಕೆ ಚಾಕು ಇರ್ತಾನೆ ಅಂದರೆ ಅವನಿಗೆ ಯಾವ ಭಯ ಇದೆ ಅಂತ? ಜೈಲಿನ ಭಯ ಇದೆಯೋ, ಪೊಲೀಸರ ಭಯ ಇದೆಯೋ, ಅಥವಾ ಸಾರ್ವಜನಿಕ ವಲಯದಲ್ಲಿ ಭಯ ಇದೆಯೋ? ಅವನಿಗಂತೂ ಮಾನ ಮರ್ಯಾದೆ ಇಲ್ಲ, ಬಿಟ್ಟಾಕ್ಬಿಟ್ಟಿದ್ದಾನೆ ಅವನು. ಅವನಿಗೆ ಭಯ ಆದರೂ ಇರಬೇಕಲ್ಲ ಈ ಸಮಾಜದಲ್ಲಿ, ಈ ಕಾನೂನಿನ ಬಗ್ಗೆ. ಆ ಭಯನೇ ಇಲ್ಲ ಅವನಿಗೆ. ಸಾಮಾನ್ಯವಾಗಿ ಏನು ಹೇಳ್ತಾರೆ, ಜೈಲು ಅಂತಂದಾಗ ಮನಪರಿವರ್ತನೆ ಆಗಬೇಕು ಅಂತೇಳಿ. ಇದಾ ಮನಪರಿವರ್ತನೆ ಆಗೋದು? ಆಚೆ ಬಂದಮೇಲೆ 5 ಬಾರಿ ಚಾಕು ಚುಚ್ಚೋದು, ಇದು ಮನಪರಿವರ್ತನೆನಾ? ಅಯ್ಯೋ 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 ಅಯ್ಯೋ. ಅಗೇನ್ ಅಲ್ಲೇ ಲಿಂಕ್ ಆಗೋದು. ಜೈಲಿನಲ್ಲಿ ಸಿಗ್ತಾ ಇರುವಂಥ ಎಲ್ಲ ರಾಜ ಮರ್ಯಾದೆಗಳು ಸುಖದ ಸುಪ್ಪತ್ತಿನಲ್ಲಿ ಇದ್ದು ಬರೋದು. ಅವನಿಗೆ ತನ್ನ ತಪ್ಪಿನ ಅರಿವೇ ಇಲ್ಲ. ಈಗಲೂ ಅವನು ಮತ್ತೆ ಕಳಿಸ್ತಾರೆ, ಮತ್ತೆ ಹಂಗೆ ಇರ್ತಾನೆ ಅವನು, ಮತ್ತೆ ಹಂಗೆ ಮಾಡ್ತಾನೆ. ಕಳಿಸ್ಬಿಡ್ಬೇಕು ಅನ್ಸುತ್ತೆ ಅವನು ಒಂದ್ಸಲ. ಎಲ್ಲಿಗೆ ಅಂತ ಕೇಳಿಬಿಡಿ, ಕಳಿಸ್ಬಿಡ್ಬೇಕಿಂತವ್ರನ್ನೆಲ್ಲ ಇಟ್ಕೋಬಾರ್ದು. ಸೊ ಇದು ಬೆಂಗಳೂರಿನಲ್ಲಿ ರೌಡಿ ಶೀಟರ್ನ ಕತೆ. ಇದು ಕಂಡವ್ರಿಗೆಲ್ಲ ಚಾಕು ಚುಚ್ಚಿದ್ದಾನೆ 5 ಜನರಿಗೆ. ಪಾನಿಪುರಿ ಅಂಗಡಿ ಅವನ ಜೊತೆ ಕಿರಿಕಾಯ್ತಂತೆ, ಡ್ರ್ಯಾಗರ್ ತೊಗೊಂಡು ಚುಚ್ಚಿದ್ನಂತೆ. ಡ್ರ್ಯಾಗರ್ ಅಂದರೆ ನಿಮ್ಗೆ ಗೊತ್ತಾಗಲ್ಲ, ನಿಮ್ಗೆ ಹೇಳೋಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ ಅದನ್ನು. ಈ ಲಾಂಗು ಮಚ್ಚು, ಅದರ ಮಧ್ಯದಲ್ಲಿ ಈ ಡ್ರ್ಯಾಗರ್. ಸದಾಕಾಲ ಈ ರೌಡಿ ಶೀಟರ್ಗಳಿಗೆ ಪಾಕೆಟಲ್ಲಿ ಒಂದು ಯಾವಾಗಿದ್ರೂ ಇಟ್ಕೊಂಡು ಓಡಾಡ್ತಾರೆ ಇದನ್ನು. ಯಾರಿಗಪ್ಪ? ಈ ಪೊಲೀಸರಂತೂ ಏನು ಮಾಡ್ತಾರೆ, ಅವ್ರವ್ರಿಗೆ ಬೇಕಾಗಿರುವಂಥ ಠಾಣೆಗಳಿಗೆ ಕಾಸು ಕೊಟ್ಕೊಂಡು ಅಲ್ಲಲ್ಲಿ ವರ್ಗಾವಣೆ ಹಾಕ್ಕೊಂಡು ಕೂತ್ಕೊಳ್ತಾರೆ. ಇಂಥವ್ರ ಬಗ್ಗೆ ಅವ್ರಿಗೆ ಯಾಕೆ? ಇನ್ವೆಸ್ಟ್ ಮಾಡಿರೋ ದುಡ್ಡನ್ನು ತಕ್ಕೊಳ್ಳೋಕ್ಕೆ ಅವ್ರಿಗೆ 1-2 ವರ್ಷ ಟೈಮ್ ಆಗಿ ಹೋಗ್ಬಿಡುತ್ತೆ. ಇಂಥವ್ರಿಗೆ ಬಿಸಿ ಮುಟ್ಸೋದು ಎಲ್ಲಿಂದ ಬರುತ್ತೆ? ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಏನ್ರಿ ಹೇಳೋಣ, ಜೈಲಿಗೆ ಹೋಗ ಬಂದ ನಂತರವೂ ಕೂಡ ಮುರಳಿ ಈ ರೀತಿಯಾಗಿ ಇವನು 5 ಜನರಿಗೆ ಚಾಕು ತಗೊಂಡು ಚುಚ್ತಾನೆ ಅನ್ನೋದಾದ್ರೆ ಮುರಳಿ, ಜೈಲಿನಲ್ಲಿ ಎಲ್ಲವೂ ಕೂಡ ಚೆನ್ನಾಗಿತ್ತ ಅಂತ? ಸುಖದ ಸುಪ್ಪತ್ತಿನಲ್ಲಿದ್ದು ಯಾವ ಸಮಸ್ಯೆನೂ ಆಗ್ಲಾರ್ದೇನೆ, ಅಥವಾ ಈ ಜೈಲಿಗೆ ಹೋಗಿ ಬಂದಾಗ ಮನಪರಿವರ್ತನೆ ಆಗುತ್ತೆ ಅಂತಾರಲ್ಲ, ರೌಡಿ ಶೀಟರ್ ಇದ್ದವನಿಗೆ ಚಾಕು ಚುಚ್ಚೋ ಮಟ್ಟಕ್ಕೆ, ಕೊಲೆ ಮಾಡೋ ಮಟ್ಟಕ್ಕೆ ಮನಪರಿವರ್ತನೆ ಹಾಕೊಂಡು ಬಂದಿರೋಣ? ಅಥವಾ ಕಾನೂನಿನ ಬಗ್ಗೆ ಭಯ, ಪೊಲೀಸರ ಬಗ್ಗೆ ಅಂತೂ ಭಯ ಹೊರಟೋಗ್ಬಿಟ್ಟಿದೆ ಅಲ್ವಾ? ಖಂಡಿತ ಅರುಣ್, ಯಾಕೆಂದರೆ ಯಾವಾಗ ಪೊಲೀಸರು ಮೈಮರ್ತಿರ್ತಾರೆ, ಮೈಮರ್ತಿದ್ದಂಥ ಸಂದರ್ಭಗಳಲ್ಲಿ ಈ ರೀತಿಯ ಘಟನಾವಳಿಗಳು ನಡೆಯುವಂಥದ್ದು. ಯಾಕೆಂದರೆ ಯಾವುದೋ ಒಬ್ಬ ವ್ಯಕ್ತಿ ಅಚಾನಕ್ಕಾಗಿ ಯಾರಿಗೋ ಒಬ್ಬರಿಗೆ ಹೊಡೆಯುವಂಥದ್ದಿರ್ಬೋದು, ಅಥವಾ ರಸ್ತೆಯಲ್ಲಿ ಏನು ಗಲಾಟೆ ಮಾಡ್ಕೊಳ್ಳೋಂಥದ್ದಿರ್ಬೋದು. ಆ ರೀತಿಯ ಗಲಾಟೆಗಳಾದರೆ ಅದು ಅಚಾನಕ್ಕಾಗಿ ನಡೀತು, ಅದನ್ನು ಯಾರ ಕೈಯಲ್ಲೂ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅಂದ್ಕೊಳ್ಬೋದು. ಯಾಕೆಂದರೆ ಯಾವುದೋ ಒಂದು ಸಣ್ಣ ಮಾತಿಗೆ ನಡೆದಂಥ ಗಲಾಟೆಗಳು ಅವು. ಅಂಥ ಸಂದರ್ಭಗಳಲ್ಲಿ ಪೊಲೀಸರನ್ನು ಬ್ಲೇಮ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ರೌಡಿ ಶೀಟರ್ ಈ ರೀತಿಯಲ್ಲಿ ರಾಜಾರೋಷವಾಗಿ 5-6 ಜನರಿಗೆ ಡ್ರ್ಯಾಗರ್ನಿಂದ ಚುಚ್ಚುತ್ತಾನೆ, ಡ್ರ್ಯಾಗರ್ನಿಂದ ಕತ್ತನ ಕುಯ್ತಾನೆ ಅಂತ ಅಂದರೆ ಅಲ್ಲಿ ಪೊಲೀಸರು ಯಾವ ಮಟ್ಟಿಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ, ಜೊತೆಗೆ ಅವರ ಕಾರ್ಯವೈಖರಿ ಎಷ್ಟು ಮಟ್ಟಿಗಿದೆ, ಅವರ ರಿಸಲ್ಟ್ ಯಾವ ರೀತಿ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ಯಾಕೆಂದರೆ ಈ ಘಟನೆ ನಡೆದಿದೆ, ಘಟನೆ ನಡೆದು ಒಬ್ಬರು ICUನಲ್ಲಿದ್ದಾನೆ,
ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾನೆ. ಜೊತೆಗೆ ಪೊಲೀಸರು ಅಂದರೆ ನಾವು ಒಂದು CCTV ಫುಟೇಜಸ್ ಅನ್ನು ನೋಡ್ತಾ ಇದ್ದೀವಿ. ಪೊಲೀಸರು ಯಾವಾಗ ಬರ್ತಾರೆ, ಬಂದ ಸಂದರ್ಭದಲ್ಲಿ ಹೊಯ್ಸಳದ ಮುಂದೆನೇ ಆತ ಎಸ್ಕೇಪ್ ಆಗ್ತಾನೆ. ಅಂದರೆ ಅಲ್ಲಿ ಪೊಲೀಸರ ಮುಂದೆಯೇ ಆತ ಡ್ರಾಗರನ್ನ ಹಿಡ್ಕೊಂಡು ಓಡಾಡ್ತಾ ಇದ್ದ. ಆ ಪೊಲೀಸರು ಬಂದ ಸಂದರ್ಭದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಅಂದರೆ ಅವರು ಆತನನ್ನು ಹಿಡಿಯೋ ಪ್ರಯತ್ನಗಳನ್ನು ಯಾವ ರೀತಿ ಮಾಡಿದ್ರು ಅನ್ನೋದು ಪ್ರಶ್ನೆಯಾಗಿ ಉಳ್ಕೊಳ್ಳುವಂಥದ್ದು. ಒಟ್ಟಿನಲ್ಲಿ ಈ ರೌಡಿ ಶೀಟರ್ಗಳನ್ನು ನಿಯಂತ್ರಣ ಮಾಡಿದ್ರೆ ಈ ರೀತಿಯ ಘಟನಾವಳಿಗಳು ನಡೆಯಲ್ಲ. ಯಾಕೆಂದರೆ ಕದಂಬ ಅಂತೇಳಿ ಆತ ರೌಡಿ ಶೀಟರ್ ಆಗಿದ್ದಂಥವನು ಸಿಕ್ತವ್ರಿಗೆ ಈ ರೀತಿಯಲ್ಲಿ ಕುಡಿದಂಥ ಸಂದರ್ಭದಲ್ಲಿ ಅಥವಾ ಯಾವುದಾದ್ರೂ ಗಾಂಜಾ ನಶೆಯನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಈ ರೀತಿಯ ಕೃತ್ಯಗಳನ್ನು ಮಾಡ್ತಿದ್ದಾನೆ ಅನ್ನೋದ್ರ ಬಗ್ಗೆ ಪದೇ ಪದೇ ಹೇಳ್ತಿದ್ದಾರೆ. ಆದರೆ ಆತನ ವಿರುದ್ಧ ಯಾವ ರೀತಿಯ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಯೋಚನೆಗಳಿಲ್ಲ. ಸದ್ಯಕ್ಕೆ ಆತ 5 ಜನಕ್ಕೂ ಕೂಡ ಚಾಕುನಲ್ಲಿ ಡ್ರಾಗರ್ನಿಂದ ಇರಿದಿದ್ದಾನೆ. ಜೊತೆಗೆ ಒಬ್ಬ ICUನಲ್ಲಿದ್ದಾನೆ. ಈಗ ಸದ್ಯಕ್ಕೆ ಎಸ್ಕೇಪ್ ಆಗಿರೋಂಥವನ್ನ ಆತನನ್ನು ಹುಡುಕಾಟ ಮಾಡುವಂಥ ಕೆಲಸ, ಅಂದರೆ ತನ್ನ ಕಣ್ಣು ಮುಂದೆ ಎಸ್ಕೇಪ್ ಆದಂಥವನ್ನ ಬಿಟ್ಟು ಈಗ ಮತ್ತೆ ಆತನನ್ನು ಹುಡ್ಕೋಕೆ ಒಂದು ಸ್ಪೆಷಲ್ ಟೀಮನ್ನು ಇಟ್ಕೊಂಡು ಈಗ ಟೈಮ್ ವೇಸ್ಟನ್ನು ಮಾಡುವಂಥ ಕೆಲಸನ ಈಗ ಪೊಲೀಸರು ಮಾಡ್ತಾ ಇರೋವಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇದು ಒಂದು ರೀತಿಯಲ್ಲಿ ಪೊಲೀಸರು ಕಣ್ಣ ಮುಚ್ಚಾಲೆ ಆಟ ಆಡುವಂಗೆ ಕಾಣಿಸ್ತಾ ಇದೆ. ನೋಡೋಣ ಏನೇನು ಮಾಡ್ತಾರೆ ಪೊಲೀಸರು, ಇನ್ನೂ ಏನೇನು ನೋಡಬೇಕಾಗಿದೆ ಸಮಾಜದಲ್ಲಿ ಈ ರೀತಿಯಾಗಿ ಅಂತ ಹೇಳಿ.